ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊಂಡೇನಿ ನಾನು. ಇವತ್ತು ನಾವು ಒಂದು ಈಸಿಯಾಗಿ ಚಕ್ಲಿ ಮಾಡೋ ಮೆಥಡನ್ನು ತಿಳ್ಕೊಳ್ಳೋಣ ಬರ್ರಿ. ಅದು ಈಸಿಯಾಗಿ ಜಲ್ದಿ ಮಾಡಬಹುದಾದಂಥ ಒಂದು ಮೆಥಡು. 4 ಗ್ಲಾಸು ಅಕ್ಕಿ ಹಿಟ್ಟಿಗೆ 3.5 ಗ್ಲಾಸ್ನಷ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅಳತೆ ಮಾಡಿಕೊಂಡು ಸರಿಯಾಗಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಕೂಡಿಸಿ ಅವನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಗಂಟು ಕಟ್ಟಿ ಕುಕ್ಕರ್ನಲ್ಲಿಟ್ಟು ಒಂದು 15 ನಿಮಿಷ ವಿಸಿಲ್ ಹಾಕ್ತಾನೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆಮೇಲೆ ಸ್ವಲ್ಪ ಕೂಲಾಗಿನ ತೆಗೆದು ಆ ಗಂಟನ್ನು ಬಿಚ್ಚಿ ಹಿಟ್ಟನ್ನೆಲ್ಲ ಸರಿಯಾಗಿ ಒಡೆದ್ಬಿಟ್ಟು ಅದಕ್ಕೆ ಹಿಟ್ಟಿಗೆ ಉಪ್ಪು, ಖಾರ, ಜೀರಿಗೆ, ಅಜ್ವೈನು, ಎಳ್ಳು, ಒಂದು ಸ್ವಲ್ಪ ಕಾಸಿದ ಎಣ್ಣೆ ಎಲ್ಲನೂ ಹಾಕಿ ಸರಿಯಾಗಿ ಕಲಿಸ್ಕೋಬೇಕು. ಬೇಷಂಗ ತಣ್ಣೀರು ಹಾಕಿ ನಾದ್ಕೋಬೇಕು. ಇದಕ್ಕೇನು ಬಿಸಿನೀರು ಹಾಕಬೇಕಂತೇನಿಲ್ಲ. ನಾದ್ಕೊಂಡು ಎಲ್ಲನೂ ಮೊದಲು ಮಿಕ್ಸ್ ಮಾಡಿಕೊಂಡು ತಣ್ಣೀರ್ಲೇನ ನಾದ್ಕೋಬೇಕು. ನಾದ್ಕೊಂಡ ತಕ್ಷಣ ಅದನ್ನು ಚಕ್ಕಳಿ ಒರಳಿಗೆ ಹಾಕಿ ಚಕ್ಲಿಯನ್ನು ಮಾಡಬೇಕು. ಮಾಡಿ ಒಂದೊಂದು ಕರಿಬೋದು. ಇದು ಒಂದು ಅರ್ಧ ಗಂಟೆಯಲ್ಲಿ ಆಗ್ತೈತಿ ಜಲ್ದಿನ. ಇದೇನು ಭಾಳ ತಾಗೋಂಗಿಲ್ಲ. ಮೊದಲಾಗ ಪುಟಾಣಿ ಇಕ್ಕೋಬೇಕು, ಎಲ್ಲ ಒಣಗಿಸ್ಬೇಕು, ತೊಳೆದು ಹಾಕಬೇಕು ಅಂಥವೇನಿಲ್ಲ. ಅಕ್ಕಿ ಹಿಟ್ಟು ಮನೆಯಲ್ಲಿದ್ರೆ ಮೈದಾ ಹಿಟ್ಟು ಒಂಚೂರು ಕಡಿಮೆ, ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೇವೆ ಪ್ರಮಾಣ ಅದರ ಒಂದು ಪ್ರಮಾಣ ಅಷ್ಟು ಒಂದು ಸ್ವಲ್ಪ ಕಡಿಮೆಯಷ್ಟು ಮೈದಾ ಹಿಟ್ಟನ್ನ ತೊಗೊಂಡು ಎಲ್ಲ ಸಾಮಗ್ರಿಗಳು ಹೇಳಿದ್ನೆಲ್ಲ ಅವನ್ನೆಲ್ಲ ಹಾಕಿ ಅದನ್ನು ಬೇಯಿಸ್ಕೋಬೇಕು. ಅದೇ ಒಂದು ಇರೋದು ಇದ್ರೊಳಗೆ. ಚೆಂದಾಗಿ ಒಂದು 15 ನಿಮಿಷ ವಿಸಿಲ್ ಹಾಕ್ದನ್ನು ಕುಕ್ಕರ್ನಾಗ ಇಟ್ಟು ಬೇಯಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಚಕ್ಲಿ ಬರ್ತಾವೆ. ಇದು ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಕೋಬೋದಂಥದ್ದು. ನೋಡಿರಿ, ಎಲ್ಲರೂ ಮಾಡಿಕೊಂಡು ಸರಿಯಾಗಿ ಹೆಂಗಾಗೈತೆ ಅಂತ ತಿಳಿಸ್ರಿ. ಈಸಿಯಾಗಿ ಮೆಥಡ್ ನನಗೊಬ್ಬರು ಹೇಳ್ಕೊಟ್ಟಿದ್ರು. ನಾನು ಇದನ್ನು ಎಲ್ಲರಿಗೂ ತಿಳಿಸೋಣ ಅಂಥೇಳಿ ಚಕ್ಲಿನ ಮಾಡಿ ತೋರಿಸ್ಕೊಟ್ಟೀನಿ. ನಿಮ್ಮದು ಮಾಡಿ ಎಲ್ಲರೂ ಟ್ರೈ ಮಾಡಿ ನೋಡಿ ಹೆಂಗಾಗ್ಯಾವ ಅಂತ ನನಗೆ ಮೆಸೇಜ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಈ ಕಾದ ಎಣ್ಣೆ ಹಾಕ್ಬೇಕಂತ ಹೇಳಿದ್ನಲ್ಲ, ಅದನ್ನು 1 ಸ್ಪೂನ್ 2 ಸ್ಪೂನ್ ಅಷ್ಟು ಸ್ವಲ್ಪ ಹಾಕಿರಿ. ಭಾಳ ಹಾಕಿದ್ರೆ ಚಕ್ಲೆಲ್ಲ ಅದ್ರೊಳಗೆ ಎಣ್ಣೆ ಒಳಗೆ ಅರಳ್ದಂಗಾಗಿ ಬಿಟ್ಕೊಂಡ್ಬಿಡ್ತಾವೆ. ಹಿಟ್ಟು ಹಾಗೆ ಆಗ್ತೈತಿ. ಸ್ವಲ್ಪ ಹಾಕ್ಬೇಕು. ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿ ಅದನ್ನು ಸರಿಯಾಗಿ ಹಿಟ್ಟಿನೊಳಗೆ ಕಲಸಿ ಹಾಕ್ಬಿಟ್ರೆ ಏನಾಗಲ್ಲ. ಇಲ್ಲಾಂದ್ರೆ ಚಕ್ಲಿ ಕಟ್ಟಾಗಿ ಸರಿಯಾಗಿ ಬರೋಂಗಿಲ್ಲ. ನಾನು ಫಸ್ಟ್ ಟೈಮು ಈ ಥರ ವಾಯ್ಸ್ ಓವರ್ ಕೊಟ್ಟು ಮಾತಾಡಿ ಹೇಳಕತ್ತೀನಿ. ಏನಾರು ತಪ್ಪಾಗಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಮಕ್ಕಳು ಭಾಳ ದಿನ ಆಗಿತ್ತು ಕೇಳಿ ಮಾಡಿಕೊಡು ಮಮ್ಮಿ ಅಂತೇಳಿ. ನಾನು ಮಾಡೋಕ್ಕಾಗಿದ್ದಿಲ್ಲ. ಈ ಸಲ ಒಂದು ವಿಡಿಯೋನ ಆಗುತ್ತೆ, ಎಲ್ಲರಿಗೂ ಹೇಳಿ ತೋರಿಸ್ಕೊಟ್ಟಂಗೂ ಆಗುತ್ತೆ, ಹುಡುಗರಿಗೆ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿ ಮಾಡೇನಿ. ಏನಾರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಎಲ್ಲರೂ ಮಾಡ್ಕೊಂಡು ತಿಂದು ಹೆಂಗಾಗೈತೆ ಅಂತ ನನಗೆ ಹೇಳ್ರಿ.